ಸರ್ವ ರೋಗಗಳ ನಿವಾರಣೆಗೆ ಸಂಜೀವಿನಿ ಅಂತ ಹೇಳ್ಬೋದು. ಈ ಅಮೃತ ಬಳ್ಳಿ ಆಯುರ್ವೇದದ ಎಲ್ಲಾ ಮಹರ್ಷಿಗಳು ಕೂಡ ಇದರ ಬಗ್ಗೆ ವಿಶೇಷವಾಗಿರತಕ್ಕಂತ ಉಲ್ಲೇಖವನ್ನು ಮಾಡ್ತಾರೆ. ಈ ಗುಡುಚಿ ಯಾವ ಸ್ವಭಾವವನ್ನು ಹೊಂದಿದೆ? ಗುಡುಚಿಯಲ್ಲಿ ಲಘು ಮತ್ತು ಸ್ನಿಗ್ಧ ಸ್ವಭಾವವನ್ನು ನಾವು ಕಾಣಬಹುದು. ಹಾಗೂ ಇದರ ಒಂದು ರುಚಿ ಕಹಿ ಹಾಗೂ ಇದು ತಿಕ್ತ ರಸವನ್ನು ಹೊಂದಿರೋದ್ರಿಂದ ಪಿತ್ತ ಮತ್ತು ಕಫದ ರೋಗಗಳನ್ನ ಸರಿ ಮಾಡುವ ಶಕ್ತಿಯನ್ನು ಹೊಂದಿದೆ. ಭೂಲೋಕದ ಅಮೃತ ಅಂತ ಹೇಳಿ ನಾವು ಇದನ್ನ ಕರಿಬಹುದು. ಇದನ್ನ ಯಾವ ಪ್ರಕೃತಿಯವರು ಬೇಕಾದ್ರೂ, ಯಾವ ವಯೋಮಾನದವರು ಬೇಕಾದ್ರೂ ಇದನ್ನ ಸೇವನೆ ಮಾಡಬಹುದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅಮೃತ ಬಳ್ಳಿಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಸರ್ವ ರೋಗಗಳ ನಿವಾರಣೆಗೆ ಸಂಜೀವಿನಿ ಅಂತ ಹೇಳ್ಬೋದು. ಅಮೃತ ಬಳ್ಳಿ, ಇದರ ಹೆಸರು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸಂಸ್ಕೃತದಲ್ಲಿ ಇದನ್ನ ಗುಡುಚಿ ಅಂತ ಕರೀತಾರೆ. ಗುಡುಚಿ ಇದರ ಅರ್ಥ ಗುಣವಂತಿ ಅಂತ ಅರ್ಥ. ಇದರ ಗುಣ ಸ್ವಭಾವ ಬಹಳ ಚೆನ್ನಾಗಿರೋದ್ರಿಂದ ಇದನ್ನ ಗುಡುಚಿ ಅನ್ನುವ ಹೆಸರಿನಿಂದ ಕರೆದಿರಬಹುದು ಅಂತ ಹೇಳಿ ನಮಗನಿಸ್ತದೆ. ಈ ಅಮೃತ ಬಳ್ಳಿ ಆಯುರ್ವೇದದ ಎಲ್ಲಾ ಮಹರ್ಷಿಗಳು ಕೂಡ ಇದರ ಬಗ್ಗೆ ವಿಶೇಷವಾಗಿರತಕ್ಕಂತ ಉಲ್ಲೇಖವನ್ನ ಮಾಡ್ತಾರೆ. ವಾಗ್ಭಟ್ರಂತೂ ಇದರ ಬಗ್ಗೆ ಬಹಳ ವಿಸ್ತೃತವಾಗಿರತಕ್ಕಂತ ವಿವರಣೆಯನ್ನ ಕೊಡ್ತಾರೆ. ಈ ಗುಡುಚಿ ಯಾವ ಸ್ವಭಾವವನ್ನು ಹೊಂದಿದೆ? ಗುಡುಚಿಯಲ್ಲಿ ಲಘು ಮತ್ತು ಸ್ನಿಗ್ಧ ಸ್ವಭಾವವನ್ನು ನಾವು ಕಾಣಬಹುದು. ಹಾಗೂ ಉಷ್ಣ ವೀರ್ಯ ಗುಣಧರ್ಮವನ್ನು ನಾವು ಕಾಣಬಹುದು. ಹಾಗೂ ಇದರ ಒಂದು ರುಚಿ ಕಹಿ ಅಂದ್ರೆ ತಿಕ್ತ ರಸವನ್ನ ಇದರಲ್ಲಿ ನಾವು ಕಾಣಬಹುದು. ಇದು ಉಷ್ಣ ವೀರ್ಯ ಗುಣ ಸ್ವಭಾವವನ್ನು ಹೊಂದಿರೋದ್ರಿಂದ ವಾತ ಮತ್ತು ಕಫಜ ರೋಗಗಳನ್ನ ನಿವಾರಣೆ ಮಾಡುವ ಶಕ್ತಿಯನ್ನು ಇದು ಹೊಂದಿದೆ. ಹಾಗೂ ಇದು ತಿಕ್ತ ರಸವನ್ನು ಹೊಂದಿರೋದ್ರಿಂದ ಪಿತ್ತ ಮತ್ತು ಕಫದ ರೋಗಗಳನ್ನ ಸರಿ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಇದು ವಾತ ಪ್ರಕೃತಿ ಇರೋರಿಗೆ, ಪಿತ್ತ ಪ್ರಕೃತಿ ಇರೋರಿಗೆ, ಕಫ ಪ್ರಕೃತಿ ಇರೋರಿಗೆ, ಯಾವುದೇ ಪ್ರಕೃತಿ ಇರೋರಿಗೆ ಅದ್ಭುತವಾಗಿ ಶಕ್ತಿಯನ್ನು ಕೊಡ್ತಕ್ಕಂತ, ಆ ಪ್ರಕೃತಿಯನ್ನ ಸಹಜ ಸ್ಥಿತಿಗೆ ತರತಕ್ಕಂತ ಭೂಲೋಕದ ಅಮೃತ ಅಂತ ಹೇಳಿ ನಾವು ಇದನ್ನ ಕರಿಬಹುದು. ಇದು ಬಹಳ ಸರ್ವಶ್ರೇಷ್ಠವಾದ ಔಷಧಿ. ಯಾಕೆ ಅಂತ ಹೇಳಿದ್ರೆ ಇದನ್ನ ಯಾವ ಪ್ರಕೃತಿಯವರು ಬೇಕಾದ್ರೂ, ಯಾವ ವಯೋಮಾನದವರು ಬೇಕಾದ್ರೂ ಇದನ್ನ ಸೇವನೆ ಮಾಡಬಹುದು. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ, ವಾತದೋಷ ಹೆಚ್ಚಾದವರು, ಪಿತ್ತದೋಷ ಹೆಚ್ಚಾದವರು, ಕಫದೋಷ ಹೆಚ್ಚಾದವರು, ವಾತ ಪ್ರಕೃತಿಯವರು, ಪಿತ್ತ ಪ್ರಕೃತಿಯವರು, ಕಫ ಪ್ರಕೃತಿಯವರು ಯಾರು ಬೇಕಾದ್ರೂ ಸೇವನೆ ಮಾಡಬಹುದಾಗಿರ್ತಕ್ಕಂಥ ದಿ ಬೆಸ್ಟ್, ದಿ ಸೇಫ್ ಒಂದು ವನಮೂಲಿಕೆ ಅಂತ ಹೇಳಿದ್ರೆ ಇದು ಅಮೃತ ಬಳ್ಳಿ. ದಿ ಸೇಫ್, ಬಹಳ ಸೇಫ್ ಇದು. ಹಾಗೆ ಇದನ್ನ ಯಾವ್ಯಾವ ಕಾಯಿಲೆಗಳನ್ನು ನಿವಾರಣೆ ಮಾಡ್ಲಿಕ್ಕಾಗಿ ನಾವು ಬಳಸಬಹುದು ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಮೊದಲನೇದು, ಜಗತ್ತಿನಲ್ಲಿ ಇತ್ತೀಚೆಗೆ ರಿಸರ್ಚ್ ಆಗಿರ್ತಕ್ಕಂಥ ಸುಮಾರು 2000ಕ್ಕೂ ಹೆಚ್ಚು ಪ್ರಕಾರದ ಚರ್ಮ ರೋಗಗಳಿದಾವೆ. ಯಾವುದೇ ಚರ್ಮ ರೋಗ ಬರಲಿ, ಆ ಚರ್ಮ ರೋಗಕ್ಕೆ ಒಂದೇ ಒಂದು ದಿವ್ಯೌಷಧಿ, ಸಿದ್ಧೌಷಧಿ, ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಔಷಧಿ ಅಂತ ಹೇಳಿದ್ರೆ ಅದು ಅಮೃತ ಬಳ್ಳಿ ಅಂತ ಕರಿಬಹುದು. ಯಾವುದೇ ತರದ ಚರ್ಮ ರೋಗ ಇರಲಿ, ಒಂದೇ ಒಂದು, ಸುಮ್ಮನೆ ಯಾವ ಚರ್ಮ ರೋಗ ಇದ್ರೂ ಅಮೃತ ಬಳ್ಳಿಯ ಕಷಾಯ ಕುಡಿರಿ, ಅಮೃತ ಬಳ್ಳಿಯ ಚೂರ್ಣ ತಗೊಳ್ರಿ, ಅಮೃತ ಬಳ್ಳಿಯ ಸತ್ವ ತೆಗೆದುಕೊಳ್ಳಿ ಅಂತ ನೀವು ಈಸಿಯಾಗಿ ಸುಲಭವಾಗಿ ಹೇಳ್ಬಿಡ್ಬೋದು. ಯಾಕಂದ್ರೆ ಎಲ್ಲಾ ತರದ ಚರ್ಮ ರೋಗಗಳಿಗೂ ಕೂಡ ಇದು ದಿವ್ಯ ಔಷಧಿ, ಅದನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ. ಹಾಗೆ ಈ ಚರ್ಮ ರೋಗಗಳಲ್ಲಿ ಅಂದ್ರೆ ಈ ಸೋರಿಯಾಸಿಸ್ ಆಗಿರ್ಬೋದು, ಇಚಿಯೋಸಿಸ್ ಆಗಿರ್ಬೋದು, ಹುಳುಕಡ್ಡಿ ಆಗಿರ್ಬೋದು, ವೈಟ್ ಪ್ಯಾಚಸ್ ಆಗಿರ್ಬೋದು, ಬೇರೆ ಬೇರೆ ಇಚ್ಚಿಂಗಿನ ಸಮಸ್ಯೆಗಳಾಗಿರ್ಬೋದು, ಚರ್ಮದಲ್ಲಿ ಕೆರೆತ, ಆಮೇಲೆ ಅರ್ಟಿಕೇರಿಯಾ, ಇಂತ ನೂರಾರು ಸಮಸ್ಯೆ, ಸುಮಾರು 2000ಕ್ಕೂ ಹೆಚ್ಚು ಸಮಸ್ಯೆಗಳು ರಿಸರ್ಚ್ ಆಗಿದೆ ಚರ್ಮಕ್ಕೆ. ಇದೆಲ್ಲದಕ್ಕೂ ಚರ್ಮ ಅಂದ್ರೆ ಅದು ನಮ್ಮ ಬ್ಯಾರಿಯರ್ ಇಮ್ಯುನಿಟಿಯ ಮುಖ್ಯವಾಗಿರ್ತಕ್ಕಂಥ ಶಕ್ತಿ. ಅದು ಆ ಚರ್ಮದ ಒಂದು ಆರೋಗ್ಯವನ್ನ ಹೆಚ್ಚಿಸುವುದು ಹಾಗೂ ಚರ್ಮದ ಕಾಂತಿಯನ್ನು ಹೆಚ್ಚಿಸುವುದು. ಇದು ಬ್ಯೂಟಿ ಪ್ರಾಡಕ್ಟ್ ಆಗಿನೂ ಕೂಡ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತದೆ. ನ್ಯಾಚುರಲ್ ಬ್ಯೂಟಿ ಪ್ರಾಡಕ್ಟ್. ಮುಖದಲ್ಲಿ ಪಿಂಪಲ್ಸ್, ಆಮೇಲೆ ಮುಖದ ಕಪ್ಪು ಕಲೆಗಳು, ಹಾಗೇನೆ ರಿಂಕಲ್ಸ್ ಆಗಿರಬಹುದು, ಇವೆಲ್ಲ ಒಂದು ಮುಖದಲ್ಲಿ ಬರತಕ್ಕಂತ ಚರ್ಮದ ಸಮಸ್ಯೆಗಳನ್ನ ನಿವಾರಣೆ ಮಾಡುವ ಶಕ್ತಿ ಇದರಲ್ಲಿದೆ. ಹಾಗೂ ಇದರ ಪ್ರಯೋಜನಗಳನ್ನ ನಾವು ಕೂದಲಿನ ಪೋಷಣೆಯಲ್ಲೂ ಕೂಡ ಪಡ್ಕೊಳ್ಬಹುದು. ತಲೆ ಕೂದಲಿನ ಒಳಗಡೆ ಅಂದ್ರೆ ಚರ್ಮದ ಒಳಗಡೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿ ಅಲೋಪೇಶಿಯಾ ಆಗ್ತಾ ಇರ್ತದೆ, ಎಲ್ಲ ಕೂದಲೆಲ್ಲ ಉದುರಿ ಹೋಗ್ತಾ ಇರ್ತದೆ. ಅಂತವರು ಇದರ ಕಷಾಯವನ್ನ ನಿತ್ಯವೂ ಸೇವನೆ ಮಾಡೋದ್ರಿಂದ ಆ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಬಹುದು.
ಒಂದು 2 ರಿಂದ 3 ತಿಂಗಳ ಕಾಲ ಸೇವನೆ ಮಾಡಬೇಕಾಗುತ್ತೆ. ಇದರ ಚೂರ್ಣ ಎಷ್ಟು ತೆಗೆದುಕೊಳ್ಬೇಕು, ಕಷಾಯ ಎಷ್ಟು ತೆಗೆದುಕೊಳ್ಬೇಕು, ಅದರ ಸ್ವರಸ ಎಷ್ಟು ತೆಗೆದುಕೊಳ್ಬೇಕು, ಅದರ ಸತ್ವ ಎಷ್ಟು ತೆಗೆದುಕೊಳ್ಬೇಕು ಅನ್ನೋದನ್ನ ಕೊನೆಗೆ ನಿಮಗೆ ಹೇಳ್ತಾನೆ. ಇನ್ನು ಇದಾದ ಮೇಲೆ ಯಾವುದೇ ಪ್ರಕಾರದ ಜ್ವರ ಬಂದಿರಲಿ, ಆ ಜ್ವರಕ್ಕೆ ತಿಕ್ತರಸ ಬಹಳ ಸರ್ವಶ್ರೇಷ್ಠ ಅಂತ ಹೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ. ಹಾಗಾಗಿ ಜ್ವರದ ನಿವಾರಣೆಗಾಗಿ ಅಮೃತ ಬಳ್ಳಿಯ ಕಷಾಯ ಸೇವನೆ ಅತ್ಯದ್ಭುತವಾದ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಔಷಧಿ ಅಂತ ಹೇಳಬಹುದು. ಹಾಗೇನೆ ಇದರ ಒಂದು ಪ್ರಯೋಜನವನ್ನ ನಾವು ಕಫದ ರೋಗದಲ್ಲೂ ಕೂಡ ಮಾಡಬಹುದು. ಕಫದ ರೋಗಗಳು ಅಂತ ಹೇಳಿದ್ರೆ ಅಸ್ತಮಾ, ಬ್ರಾಂಕೈಟಿಸ್, ಟ್ಯೂಬರ್ಕುಲೋಸಿಸ್ ಇದೆಲ್ಲವನ್ನು ಕೂಡ, ಯಾಕಂದ್ರೆ ಅಲ್ಲಿ ರಕ್ತಧಾತು ದೋಷಣೆ ಆಗಿರುತ್ತದೆ, ಜೊತೆಗೆ ಶಕ್ತಿ ಕಮ್ಮಿ ಆಗಿರುತ್ತೆ, ಹಾಗೂ ಇನ್ಫೆಕ್ಷನ್ ಆಗಿರ್ತವೆ. ಇದು ಇನ್ಫೆಕ್ಷನ್ ನ ಕಡಿಮೆ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ, ಕ್ರಿಮಿಗ್ನ ಇದು. ಹಾಗೂ ರಕ್ತ ಪೋಷಣೆಯನ್ನು ಮಾಡತಕ್ಕಂಥ ರಕ್ತ ಪೋಷಣೆ ಇದು, ಶರೀರಕ್ಕೆ ತಾಕತ್ತನ್ನ ಕೊಡುತ್ತದೆ. ಹಾಗೂ ಅನುಲೋಮನ, ವಾತದ ಅನುಲೋಮನವನ್ನು ಮಾಡ್ತದೆ. ಅಂದ್ರೆ ವಾತ ಸ್ಟ್ರಕ್ ಆದಾಗ ಅಸ್ತಮಾ ಸಮಸ್ಯೆ ಬರ್ತದೆ. ಅದೇ ಕಾನ್ಸ್ಟಿಪೇಷನ್, ಇಂಡೈಜೆಷನ್ ಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಅಸ್ತಮಾ ಸಮಸ್ಯೆಗೆ ಅಜೀರ್ಣ ಮತ್ತು ಮಲಬದ್ಧತೆ ಅಂತಾನೆ ಹೇಳ್ಬಹುದು. ಹಾಗೆ ಆ ಅಜೀರ್ಣ ಮತ್ತು ಮಲಬದ್ಧತೆಗೂ ಕೂಡ ಇದು ಸರ್ವಶ್ರೇಷ್ಠ ಔಷಧಿ. ಹೀಗಾಗಿ ಈ ಬ್ರಾಂಕೈಟಿಸ್, ಟ್ಯೂಬರ್ಕುಲೋಸಿಸ್, ಅಸ್ತಮಾ, ಹೀಗೇನು ಕಫ ಕಟ್ಟೋದು, ಅಲರ್ಜಿ, ರೈನೈಟಿಸ್ ಇವೆಲ್ಲ ಇದಾವಲ್ಲ, ಇವೆಲ್ಲದಕ್ಕೂ ಸರ್ವಶ್ರೇಷ್ಠ ಔಷಧಿ ಅಂತ ಹೇಳಿದ್ರೆ ಈ ಒಂದು ಅಮೃತ ಬಳ್ಳಿಯ ಚೂರ್ಣ. ಇದನ್ನ ಜೇನಿನೊಂದಿಗೆ ಸೇವನೆ ಮಾಡಬೇಕು. ಅದನ್ನ ಹೇಗ್ ಮಾಡ್ಬೇಕಂದ್ರೆ, ಒಂದು ಚಮಚದಷ್ಟು, ಒಂದು ಅರ್ಧ-ಮುಕ್ಕಾಲು ಚಮಚದಷ್ಟು ಅಮೃತ ಬಳ್ಳಿಯ ಚೂರ್ಣವನ್ನ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬಹುದು. 1 ರಿಂದ 3 ತಿಂಗಳವರೆಗೂ ಸತತವಾಗಿ ಇದರ ಸೇವನೆ ಮಾಡ್ಬೇಕಾಗ್ತದೆ. ಮತ್ತೆ ಸಣ್ಣ ಮಕ್ಕಳಲ್ಲಿ ಈ ತರ ಸಮಸ್ಯೆ ಬಹಳ ಇರ್ತವೆ, ಅವರಿಗೆ ನಿರಂತರವಾಗಿ ಇದನ್ನು ಕೊಡಿ, ಅದ್ಭುತವಾದ ಪರಿವರ್ತನೆಗಳನ್ನ ನೀವು ಕಾಣ್ತೀರಿ. ಅದಷ್ಟೇ ಅಲ್ಲದೆ ಇದರ ಸೇವನೆಯಿಂದಾಗಿ, ಇದರ ಚೂರ್ಣವನ್ನ ಸೇವನೆ ಮಾಡೋದ್ರಿಂದಾಗಿ ನಮ್ಮ ಫ್ಯಾಟಿ ಲಿವರ್ನ ಸಮಸ್ಯೆ ಕಮ್ಮಿ ಆಗುತ್ತೆ. ಯಾಕಂದ್ರೆ ಇದು ಕಫಹರವಾಗಿ ಕೆಲಸ ಮಾಡ್ತದೆ. ಫ್ಯಾಟಿ ಲಿವರ್ ಅಂದ್ರೆ ಕಫದ ಒಂದು ಟಾಕ್ಸಿಕ್ ಅಂಶ ಅಕ್ಯುಮಿಲೇಷನ್ ಆಗಿ ಫ್ಯಾಟಿ ಲಿವರ್ ಆಗಿರ್ತದೆ. ಅದಕ್ಕೆ ಫ್ಯಾಟಿ ಲಿವರ್ ನಿವಾರಣೆ ಮಾಡ್ಲಿಕ್ಕೆ 1 ರಿಂದ 3 ತಿಂಗಳ ಇದರ ಸೇವನೆ ಮಾಡೋದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಔಷಧಿ ಆಗುತ್ತೆ. ಆ ಫ್ಯಾಟಿ ಲಿವರ್ ಅನ್ನ ನಿವಾರಣೆ ಮಾಡ್ಕೊಳ್ಬಹುದು. ಅದಷ್ಟೇ ಅಲ್ಲದೆ ಇದು ನಮ್ಮ ಕಿಡ್ನಿ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಕಿಡ್ನಿಯಲ್ಲಿ ಯಾವುದೇ ರೀತಿ ಟಾಕ್ಸಿಸಿಟಿಯನ್ನ ಇರದಂತೆ ಕಿಡ್ನಿ ಸ್ವಚ್ಛ ಮಾಡತಕ್ಕಂಥ ದಿವ್ಯ ಔಷಧಿ ಇದರ ಒಂದು ಕಷಾಯ. ಈ ಕಷಾಯವನ್ನು ಕುಡಿಯೋದ್ರಿಂದ ಕಿಡ್ನಿಯನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬಹುದು. ಇದಷ್ಟೇ ಅಲ್ಲದೆ ಮತ್ತೇನು ಅಂತ ಹೇಳಿದ್ರೆ, ಇದರ ಸೇವನೆಯಿಂದಾಗಿ, ಇದರ ಚೂರ್ಣದ ಸೇವನೆಯಿಂದಾಗಿ ನಾವು ವೇಟ್ ಲಾಸ್ ಮಾಡ್ಕೊಳ್ಬಹುದು. ಚೂರ್ಣ ಅಥವಾ ಕಷಾಯದ ಸೇವನೆಯಿಂದ ಯಾರು ಓವರ್ ವೇಟ್ ಇರ್ತಾರೆ ಅಂತವ್ರು ಆ ಚೂರ್ಣದಲ್ಲಿ, ಆ ಕಷಾಯದಲ್ಲಿ ಏನ್ ಮಾಡ್ಬೇಕಂದ್ರೆ ಶುಂಠಿ ರಸ ಹಾಕಿ ಸೇವನೆ ಮಾಡೋದು. ಇದನ್ನ ಸೇವನೆ ಮಾಡೋದ್ರಿಂದ ಓವರ್ ವೇಟ್ ಇರೋರು ಬಹಳ ಬೇಗ ವೇಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ವೇಟ್ ಗೇನ್ ಮಾಡಬೇಕು ಅನ್ಕೊಂಡವ್ರು ಅಮೃತ ಬಳ್ಳಿ, ನೆಲ್ಲಿಕಾಯಿ ಮತ್ತೆ ಗೋಕ್ಷುರ ಈ ಮೂರನ್ನು ಸಮ ಪ್ರಮಾಣದಲ್ಲಿ, ಈ ರಸಾಯನ ಔಷಧಿ ಅಂತ ಕರೀತಾರೆ ಇದನ್ನ, ಈ 3 ರಸಾಯನ ಔಷಧಿಗಳೇ. ಅಮೃತ ಬಳ್ಳಿ ಸರ್ವಶ್ರೇಷ್ಠ ರಸಾಯನ ಔಷಧಿ, ಗೋಕ್ಷುರ ಮತ್ತು ನೆಲ್ಲಿಕಾಯಿ ಪುಡಿ, ಈ ಮೂರನ್ನು ಸಮ ಪ್ರಮಾಣದಲ್ಲಿ ಪೌಡರ್ ಮಾಡಿ ಅದನ್ನ ಮಿಶ್ರಣ ಮಾಡಿ ಇಟ್ಕೊಂಡು ಅದರಲ್ಲಿ ಅರ್ಧ ಚಮಚ ಜೇನು, 1 ಚಮಚ ಹಸುವಿನ ತುಪ್ಪ, 1 ಚಮಚ ಈ ಚೂರ್ಣ ಬೆರೆಸಿ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡಿದ್ರೆ ವೇಟು ವೇಗವಾಗಿ ಗೇನ್ ಆಗುತ್ತೆ, ಶಕ್ತಿ ವೃದ್ಧಿ ಆಗುತ್ತೆ. ನಮ್ಮ ಶರೀರದಲ್ಲಿ ನವೋಲ್ಲಾಸ, ಚೈತನ್ಯ, 90 ವಯಸ್ಸಾದ್ರೂ ಕೂಡ 20 ವಯಸ್ಸಿನ ಚೈತನ್ಯ ನಮ್ಮ ಶರೀರದಲ್ಲಿ ಬರ್ತದೆ ಅಂತ ಒಂದು ರಸಾಯನಿ ಚೂರ್ಣ ಇದು. ಇದನ್ನು ಮಾಡ್ಕೊಳ್ಬಹುದು. ವೇಟ್ ಗೇನ್ ಮಾಡ್ಲಿಕ್ಕೆ, ಶರೀರದಲ್ಲಿ ಸುಸ್ತು, ನಿಶಕ್ತಿ, ಅಜೀರ್ಣದ ಸಮಸ್ಯೆ ಹಾಗೂ ನರದೌರ್ಬಲ್ಯತೆಯನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥ ಒಂದು ದಿವ್ಯ ಸಂಜೀವಿನಿ ಕಾಂಬಿನೇಷನ್ ಅಂತ ನಾವು ಅದನ್ನ ಕರೀತೇವೆ. ಇದಷ್ಟೇ ಅಲ್ಲದೆ ಇದರ ಸೇವನೆಯಿಂದಾಗಿ, ಇದರ ಚೂರ್ಣವನ್ನ ಸೇವನೆ ಮಾಡೋದ್ರಿಂದ ಹೈಪೋಥೈರಾಯ್ಡಿಸಮ್ ಅನ್ನ ನಾವು ಗುಣಪಡಿಸ್ಕೊಳ್ಬಹುದು. ಹೈಪೋಥೈರಾಯ್ಡಿಸಮ್ ಗುಣಪಡಿಸ್ಕೊಳ್ಬಹುದು ಖಂಡಿತವಾಗಿ. ಈ ಥೈರಾಯ್ಡ್, BP, ಶುಗರು, ಕೊಲೆಸ್ಟ್ರಾಲ್ ಇವೆಲ್ಲದಕ್ಕೂ ಜೀವನ ಪರ್ಯಂತರವಾಗಿ ಔಷಧಿ ತೆಗೆದುಕೊಂಡು ಸೈಡ್ ಎಫೆಕ್ಟ್ ಆಗಿ ಸಾಯೋದು ಬೇಕಾಗಿಲ್ಲ. ಯೋಗ, ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಳ್ಳೋದ್ರ ಮೂಲಕ, ಇಂತಹ ಒಂದು ವನಮೂಲಿಕೆಗಳ ಪ್ರಯೋಗವನ್ನು ಮಾಡೋದ್ರ ಮೂಲಕ ನಮ್ಮ ಸಮಸ್ಯೆಗಳಿಗೆ ನಾವು ಶಾಶ್ವತವಾದ ಪರಿಹಾರವನ್ನ ಕಂಡುಕೊಳ್ಬಹುದು. ಅದಷ್ಟೇ ಅಲ್ಲದೆ ಇದರ ಪ್ರಯೋಜನವನ್ನ ರಕ್ತದ ಹೀನತೆ, ರಕ್ತದಲ್ಲಿ ಮುಖ್ಯವಾಗಿ ಪ್ಲಾಸ್ಮಾ ಆಗಿರಬಹುದು, ಆಮೇಲೆ ಕೆಂಪು ರಕ್ತ ಕಣಗಳಾಗಿರಬಹುದು, ಬಿಳಿ ರಕ್ತ ಕಣಗಳಾಗಿರಬಹುದು, ಇವೆಲ್ಲವನ್ನು ಯಾವುದೇ ಬ್ಲಡ್ ಕಾಂಪೋನೆಂಟ್ ಇದ್ರೂ ಕೂಡ ಅದನ್ನ ಸ್ಟಿಮ್ಯುಲೇಟ್ ಮಾಡಿ ರಕ್ತಹೀನತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರವೇ ಅಮೃತ ಬಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಇದರ ಚೂರ್ಣವನ್ನ 1 ಚಮಚ ಚೂರ್ಣ, ಒಂದು ಅರ್ಧ ಚಮಚ ಜೇನು, 1 ಚಮಚ ಹಸುವಿನ ತುಪ್ಪದೊಂದಿಗೆ ಸೇವಿಸೋದ್ರಿಂದ ರಕ್ತಹೀನತೆಯ ಸಮಸ್ಯೆ ಗುಣ ಆಗ್ತದೆ. ಅಥವಾ ಇದರ ಕಷಾಯವನ್ನು ಒಂದು 60 ರಿಂದ 100 ml ಸೇವನೆ ಮಾಡೋದ್ರಿಂದನೂ ಕೂಡ ರಕ್ತಹೀನತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು. ಶಾಶ್ವತ ಪರಿಹಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.